ನವದೆಹಲಿ ಚಂದ್ರಮಂದಿರದಲ್ಲಿ ಗ್ರೂಪ್ ಮಾಡೋದು ನಮ್ಮ ಕಡೆ ಇದೆ. ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಅಲ್ಲಿ ಭಾಗಿಯಾಗಿದ್ದಾರೆ. ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಇಡೀ ಕುಟುಂಬನೇ ವಿದ್ಯಾರ್ಥಿಗಳು ಪರ ಇದ್ದಾರೆ. ಆ ನೀಟ್ ಎಕ್ಸಾಮಿನೇಷನ್ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಇದೆ? ಸರ್, ಇವತ್ತು ಏನು ವಿದ್ಯಾರ್ಥಿಗಳು ರಾಜ್ಯಾದ್ಯಂತ ಪ್ರತಿಯೊಂದು ಕ್ಷೇತ್ರದಲ್ಲೂ ಇದನ್ನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ಯುವಕರು ಇವತ್ತು ಯುವಕರನ್ನ ದೇಶದ ಪ್ರಜಾಪ್ರಭುತ್ವವನ್ನ ಮೋದಿ ಸರ್ಕಾರ ಕೊಗ್ಗನೆ ಮಾಡ್ತಾ ಇದೆ. ಯಾಕಂದ್ರೆ ನಮ್ಮ ಸಂವಿಧಾನ ವಾಕ್ ಸ್ವಾತಂತ್ರ್ಯನ ಕೊಟ್ಟಿದ್ದಾರೆ. ಯಾವುದೇ ಸರ್ಕಾರ ತಪ್ಪು ಮಾಡ್ಲಿ ಅಥವಾ ಯಾವುದೇ ಇಲಾಖೆಯಲ್ಲಿ ತಪ್ಪು ಮಾಡ್ಲಿ ಅದನ್ನ ಧ್ವನಿ ಎತ್ತಬೇಕಾಗಿರೋದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಅಂತಹ ಸಂದರ್ಭದಲ್ಲಿ ಇವತ್ತು ಇದ್ದಂತ ಯುವಕರಿಗೆ ನೀಟ್ ಎಕ್ಸಾಮ್ ಇಂದ ತೊಂದರೆ ಆಗಿರೋದ್ರಿಂದ ಅವ್ರಿಗಾಗಿರೋ ಕುಟುಂಬಗಳಿಗೆ ಎಷ್ಟು 22 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನ್ಯಾಯ ಒದಗಿಸೋದಕ್ಕೋಸ್ಕರ ಇದನ್ನ ಕೂಡಲೇ ರಾಜೀನಾಮೆ ಕೊಡ್ಬೇಕು, ಏನು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇರೋದು. ಅವರು ನಮ್ಗೆ ಮೋದಿ ಅವರದ್ದು ಬೆಳಗ್ಗೆ ಒಂದು ಘೋಷಣೆ ಮಾಡಿದ್ದಾರೆ. ಏನಂತಂದ್ರೆ, ನಾವು ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಅದೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಒಂದು ತಿರುಗೇಟನ್ನು ಕೊಟ್ಟಿದ್ದಾರೆ. ನೀವು ನಮ್ಗೆ ತಪ್ಪಿತಸ್ಥರು ನ್ಯಾಯಾಲಯದ ಮುಖಾಂತರ ಶಿಕ್ಷೆ ಕೊಡ್ತಾರೆ, ನಮ್ಗೆ ಆ ಶಿಕ್ಷೆ ಬೇಡ. 22 ವಿದ್ಯಾರ್ಥಿಗಳಿಗೆ ಕುಟುಂಬಗಳಿಗೆ ನ್ಯಾಯ ಒದಗಿಸಿ ಅವ್ರಿಗೆ ಕ್ಷಮಾಪಣೆ ಕೇಳಿ ಅಂತ ಕೇಳಿದ್ದಾರೆ. ಎರಡನೇ ವಿಚಾರ ಏನಂತಂದ್ರೆ, ಕೂಡಲೇ ರಾಜೀನಾಮೆ ಕೊಡಿ. ಆ ಶಿಕ್ಷೆ ಯಾರಿಗೆ ಸಿಗ್ಬೇಕು, ಆ ವಿದ್ಯಾರ್ಥಿಗಳು ನ್ಯಾಯ ಒದಗಿಸುವಂತ ಕೆಲಸ ಏನ್ ತಪ್ಪು ಮಾಡಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಬೇಕನ್ನೋ ಒತ್ತಾಯ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು SC ಡಿಪಾರ್ಟ್ಮೆಂಟ್, KPCC SC ಡಿಪಾರ್ಟ್ಮೆಂಟ್ ಇಂದ ಮತ್ತು ಹಲವು ವಿದ್ಯಾರ್ಥಿಗಳ ಪರವಾಗಿ, ವಿದ್ಯಾವಂತ ಯುವಕರ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ವಿ. ಏನಂತಂದ್ರೆ, ಇವರು ನ್ಯಾಯ ಒದಗಿಸಿ ನಿಜವಾಗ್ಲೂ ಇವ್ರು ಪ್ರಜಾಪ್ರಭುತ್ವ ಮೇಲೆ ನಂಬಿಕೆ ಇದ್ರೆ, ವಾಕ್ ಸ್ವಾತಂತ್ರ್ಯ ಮೇಲೆ ಜನರಿಗೆ ನ್ಯಾಯ ಒದಗಿಸುವಂತ ಬಿಜೆಪಿ ಸರ್ಕಾರ ಆಗಿದ್ರೆ ರಾಜೀನಾಮೆಯನ್ನ ಕೊಡುವಂತ ಕೆಲಸ ಪ್ರಧಾನಮಂತ್ರಿಗಳು ಮಾಡ್ಬೇಕಂದ್ರೆ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಮತ್ತೆ ಮತ್ತೆ ರಿಪಿಟೇಷನ್ ವಿಷಯಗಳು ಅಂತಲ್ಲ ನೋಡಿ. ನೀಟ್ ಎಕ್ಸಾಮಿನೇಷನ್ ಬೋರ್ಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅದು ಒಪ್ಕೊಳ್ಳೋಣ, ಅದು ಸಮಂಜಸವಾಗಿದೆ, ಇಲ್ಲ ಅಂತಲ್ಲ. 4 ರಿಂದ 5 ವರ್ಷ ಕಷ್ಟಪಟ್ಟು ಎಕ್ಸಾಮ್ ಬರ್ತಿದ್ರೆ ಅಲ್ಲಿ ಒಂದು 5 ನಿಮಿಷ 10 ನಿಮಿಷ ಲೇಟ್ ಆಗಿ ಬಂದ್ರು ಅವ್ರ ಏನೋ ಕೇವಲವಾಗಿ ತುಚ್ಛವಾಗಿ ಬರ್ಕೋಬಹುದು. ಎಷ್ಟು ಮಟ್ಟಿಗೆ ಸರಿ, ಒಂದು ಮಾನವೀಯತೆ ದೃಷ್ಟಿಯಿಂದ ಬಿಡಬೇಕಲ್ಲ, ಒಂದು ಹ್ಯುಮ್ಯಾನಿಟಿ ಇದೆಯಾ, ಸತ್ತೋಗಿದ್ಯಾ ಸರ್? ಏನ್ ಮೇ ಎಕ್ಸಾಮ್ ಅಲ್ಲಿ ಎಕ್ಸಾಮ್ ನಡೀತು, ನೀಟ್ ಎಕ್ಸಾಮ್, ಅದು ಸೋರಿಕೆ ಆದ ನಂತರ ಮತ್ತೆ ಜೂನ್ ಅಲ್ಲಿ ಎಕ್ಸಾಮ್ ಅನ್ನ ಮಾಡದಾದ್ಮೇಲೆ ಸಾಕಷ್ಟು ವಿದ್ಯಾರ್ಥಿಗಳು, ಯಾಕಂದ್ರೆ ಅವತ್ತು ಪಟ್ಟಣ ಮತ್ತೆ ನಗರ ಒಂದು ಕ್ಷೇತ್ರಗಳಲ್ಲಿ ಟ್ರಾಫಿಕ್ ಜಾಮ್ ಸಹಜ ಆಗೇ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಮಕ್ಕಳು ತಡವಾಗಿ ಬರೋದು ಸಹಜ. ಅದೇ ಪೂರ್ವಜರ ಕಾಲದಲ್ಲಿ ಎಕ್ಸಾಮ್ ಬರೀಬೇಕು ಅಂದಾಗ ಒಂದ್ ಅರ್ಧ ಗಂಟೆ ಲೇಟ್ ಆದ್ರೂ ಶಿಕ್ಷಕರು ಮಾನವೀಯತೆಯ ದೃಷ್ಟಿಯಿಂದ ಮಕ್ಕಳು ಲೇಟ್ ಆಗಿ ಬರ್ತಾರೆ, ಅವ್ರ ಸಮಸ್ಯೆಗಳು, ಕುಟುಂಬದಲ್ಲಿ ಏನ್ ಸಮಸ್ಯೆಗಳು ಇರುತ್ತೋ ಗೊತ್ತಿಲ್ಲ, ದುಡ್ಡಿರುತ್ತೋ ಗೊತ್ತಿರಲ್ಲ, ಚಾರ್ಜಿಗೆ ಇರುತ್ತೋ ಗೊತ್ತಿಲ್ಲ ಅನ್ನೋ ಉದ್ದೇಶದಿಂದ ಮಾನವೀಯತೆ ದೃಷ್ಟಿಯಿಂದ ಅರ್ಧ ಗಂಟೆ ಲೇಟ್ ಬಂದ್ರು ಪರೀಕ್ಷೆ, ಯಾಕಂದ್ರೆ ಅರ್ಹತೆ ಇರ್ತಾರೆ, ಆ ಮಕ್ಕಳು ಎಕ್ಸಾಮ್ ಬರೆದು ಎಲಿಜಿಬಲ್ ಇರ್ತಾರೆ. ಅದಕ್ಕೋಸ್ಕರ ಆ ದೃಷ್ಟಿಯಿಂದ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಆದ್ರೆ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಏನ್ ಮಾಡಿದೆ ಅಂತ ಸಂದರ್ಭದಲ್ಲಿ ಕಠಿಣವಾದ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. 5 ನಿಮಿಷ ಲೇಟ್ ಆಗಿದ್ರು ಗೇಟ್ ಎಲ್ಲೆಲ್ಲಿ ಎಕ್ಸಾಮ್ ಕ್ಷೇತ್ರಗಳಿತ್ತು ಅಲ್ಲೆಲ್ಲ ಗೇಟ್ ಬಂದ್ ಮಾಡ್ಬಿಟ್ಟಿದ್ದಾರೆ. ಆ ಬಂದ್ ಮಾಡಿ ಸಾಕಷ್ಟು ಎಕ್ಸಾಮ್ಸ್ ಎಲ್ಲ ಬೀದಿಯಲ್ಲಿ ಅವರು ಹತ್ತಿರೋದನ್ನ ನೀವು ಮಾಡಿ ಮೀಡಿಯಾಗಳ ಮುಖಾಂತರ ನೋಡಿದೀರಾ. ಇಂಥ ವ್ಯವಸ್ಥೆಯನ್ನ, ಕಠಿಣವಾದ ನಿರ್ಧಾರಗಳನ್ನು ಕೇಂದ್ರ ಸರ್ಕಾರ ತಗೊಳ್ತಿರೋದು, ಅದು ಶಿಕ್ಷಣ ಇಲಾಖೆ ತೆಗೆದುಕೊಳ್ತಿರೋದು, ಇದು ಶೋಚನೀಯವಾದಂತ ಪರಿಸ್ಥಿತಿ. ಅದಕ್ಕೋಸ್ಕರ ಇಂತಹ ನಿರ್ಧಾರಗಳು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಇಂತಹ ನಿರ್ಧಾರಗಳು ತಗೊಂಡಿರಲಿಲ್ಲ. ಮಾನವೀಯತೆ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಆ ವ್ಯವಸ್ಥೆಯನ್ನು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇಲ್ಲ, ಬಿಜೆಪಿ ಸರ್ಕಾರ. ಅದಕ್ಕೋಸ್ಕರ ಕೂಡಲೇ ರಾಜೀನಾಮೆ ಕೊಡುವುದು ನಮ್ಮ ಉದ್ದೇಶ ಆಗಿದೆ ಸರ್.